ANMR ನ್ಯೂಸ್ಗೆ ಸ್ವಾಗತ. ಸಂತೆ, ದಿನವಹಿ ಮಾರುಕಟ್ಟೆ ಬಹಿರಂಗ ಹರಾಜು. ಚಿಂತಾಮಣಿ ನಗರಸಭೆಗೆ ಹೆಚ್ಚಿದ ಆದಾಯ. ಚಿಂತಾಮಣಿ ನಗರಸಭೆಯ ಸಭಾಂಗಣದಲ್ಲಿ ನಗರದ ವಾರದ ಸಂತೆ, ದಿನವಹಿ ಮಾರುಕಟ್ಟೆ ಮತ್ತು ಖಾಸಗಿ ಬಸ್ ನಿಲ್ದಾಣದಲ್ಲಿ ವಾಹನಗಳ ಶುಲ್ಕ ವಸೂಲಿ ಮಾಡುವ ಬಗ್ಗೆ ಬಹಿರಂಗ ಹರಾಜು ಏರ್ಪಡಿಸಿದ್ದು, ಬಹಿರಂಗ ಹರಾಜಿನಲ್ಲಿ ನಗರಸಭೆಗೆ ಕಳೆದ ವರ್ಷಕ್ಕಿಂತ ಪ್ರಸಕ್ತ 2024-25ನೇ ಸಾಲಿನಲ್ಲಿ 89,000 ಹೆಚ್ಚಿಗೆ ಆದಾಯವನ್ನು ಹೆಚ್ಚಿಸಿಕೊಡುವಲ್ಲಿ ಪೌರಾಯುಕ್ತ GN ಚಲಪತಿ ಯಶಸ್ವಿಯಾದರು. ನಗರಸಭೆಗೆ ಸೇರಿದ ದಿನವಹಿ ಮಾರುಕಟ್ಟೆ, ವಾರದ ಸಂತೆ ಮತ್ತು ಖಾಸಗಿ ಬಸ್ ನಿಲ್ದಾಣದ ಶುಲ್ಕವನ್ನು 1 ವರ್ಷಕ್ಕೆ ಬಹಿರಂಗ ಹರಾಜು ಮೂಲಕ ವಿಲೇವಾರಿ ಮಾಡಲು ಇಂದು ನಗರಸಭೆಯ ಕಚೇರಿಯಲ್ಲಿ ಬಹಿರಂಗ ಹರಾಜು ಏರ್ಪಡಿಸಿದ್ದು, ಹರಾಜಿನಲ್ಲಿ ಭಾಗವಹಿಸುವವರು ಹರಾಜಿಗೆ ಮುನ್ನ ಠೇವಣಿಯನ್ನು ಪಾವತಿ ಮಾಡಿ ಹರಾಜಿನಲ್ಲಿ ಭಾಗವಹಿಸಿದರು. ಕಳೆದ 2023-24ನೇ ಸಾಲಿನಲ್ಲಿ ದಿನವಹಿ ಮಾರುಕಟ್ಟೆ ಹರಾಜು ಮಾಡಿದಾಗ 1,50,000 ರುಗೆ ಹರಾಜು ಆಗಿತ್ತು. 2024-25ನೇ ಸಾಲಿನಲ್ಲಿ 2 ಲಕ್ಷ ರುಗಳಿಗೆ ಹರಾಜು ಆಗಿ 50,000 ರುಗಳಷ್ಟು ಹೆಚ್ಚಿಗೆ ಲಾಭವನ್ನು ಗಳಿಸಿಕೊಂಡಿದೆ. ಇನ್ನು ವಾರದ ಸಂತೆಯಾದ ರಾಮಕುಂಟೆ ಸಂತೆ ಮೈದಾನವನ್ನು ಕಳೆದ 2023-24ನೇ ಸಾಲಿನಲ್ಲಿ ಹರಾಜು ಮಾಡಿದಾಗ 1,55,000 ರುಗಳಿಗೆ ಹರಾಜು ಆಗಿದ್ದು, 2024-25ನೇ ಸಾಲಿನಲ್ಲಿ 1,60,000 ರುಗಳಿಗೆ ಹರಾಜು ಆಗಿ 5,000 ರುಗಳಿಗೆ ಹೆಚ್ಚಿನ ಲಾಭವನ್ನು ಗಳಿಸಿಕೊಂಡಿದೆ. ಇನ್ನು ಸಿವಿಲ್ ಬಸ್ ನಿಲ್ದಾಣದ ಬಹಿರಂಗ ಹರಾಜು ಕಳೆದ 2023-24ನೇ ಸಾಲಿನಲ್ಲಿ ಹರಾಜು ಮಾಡಿದಾಗ 66,000 ರುಗಳಿಗೆ ಹರಾಜು ಆಗಿದ್ದು, 2024-25ನೇ ಸಾಲಿನಲ್ಲಿ 1,10,000 ರುಗಳಿಗೆ ಹರಾಜು ಆಗಿ 34,000 ರು ಹೆಚ್ಚಿನ ಲಾಭವನ್ನು ಗಳಿಸಿಕೊಂಡಿದೆ. ಇನ್ನು ಬಹಿರಂಗ ಹರಾಜನ್ನು ನಗರಸಭೆ ಪೌರಾಯುಕ್ತ GN ಚಲಪತಿರವರು ಹರಾಜು ಕೂಗಿದ್ದು, ವಿಶೇಷ ಹರಾಜಿನಲ್ಲಿ ನಗರಸಭೆ ವ್ಯವಸ್ಥಾಪಕರಾದ ನಜೀರ್ ಅಹಮದ್, ಹಿರಿಯ ಆರೋಗ್ಯ ನಿರೀಕ್ಷಕ ಆರತಿ, ನಗರಸಭಾ ಸದಸ್ಯ ರಾಣಿಯಮ್ಮ, ಕಂದಾಯ ಅಧಿಕಾರಿಗಳು, ಕರ ವಸೂಲಿಗಾರರು ಹಾಗೂ ಇತರೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಭಾಗವಹಿಸಿದರು. ಇನ್ನು ದಿನವಹಿ ಮಾರುಕಟ್ಟೆ ಮತ್ತು ವಾರದ ಸಂತೆ ರಾಮಾಂಜಿ ಎಂಬ ಗುತ್ತಿಗೆದಾರ ಪಡೆದುಕೊಂಡರೆ, ಖಾಸಗಿ ಬಸ್ ನಿಲ್ದಾಣ ಮಂಜುನಾಥ್ ಎಂಬ ಗುತ್ತಿಗೆದಾರ ಪಡೆದುಕೊಂಡಿದ್ದಾರೆ. ನಿಮಗೆ ಗೊತ್ತಿದೆಯಲ್ಲ, ಸೊ ಇದ್ರ ಪ್ರಕಾರ ನೀವು ಮಾಡಬೇಕು. ಇದನ್ನ ಯಾವಾಗಾದರೂ ರದ್ದು ಮಾಡೋಂಥದ್ದು, ಜಾಸ್ತಿ ಮಾಡೋಂಥದ್ದು ಪ್ರತಿಯೊಂದೂ ನಗರಸಭೆ ಕಾಯ್ದಿರಿಸ್ಕೊಂಡಿರುತ್ತೆ. ಆಮೇಲೆ ಇಷ್ಟು ದಿವಸ ನೀವು ಹೆಂಗೆ ಕೊಟ್ರೆ ಗೊತ್ತಿಲ್ಲ. ಇನ್ಮೇಲೆ ಯಾರಿಗೆ ನೀವು ಕೊಡಬೇಕಾದ್ರೂ ಗುರುತಿನ ಚೀಟಿ ಕಂಪಲ್ಸರಿ ತೊಗೊಂಡು ಹೋಗ್ಬೇಕು. ನೀವು ಯಾರು ಅಂತ ನಮ್ಮ ಕಚೇರಿಯಲ್ಲಿ ಐಡೆಂಟಿ ಕಾರ್ಡ್ ತಗೋಬೇಕು. ಮೈಸೂರು ಪಿಕ್ಚರ್ ಹಾಕೊಳಪ್ಪ, ರಸೀದಿ ಕೊಡಬೇಕು. ಸರಿ, ಯಾರೇ ಎಕ್ಸಾಂಪಲ್ಗೆ ಇಲ್ಲಿ ಐಸ್ ಕ್ಯಾಂಡಿಗೆ ಸೈಕಲ್ಗೆ 5 ರೂಪಾಯಿ ಹಾಕಿದ್ದೀವಿ, ನೀನು 5 ರೂಪಾಯಿ ಚೀಟಿ ಕೊಟ್ಟು ಅವ್ರ ಹತ್ರ ಕಲೆಕ್ಟ್ ಮಾಡ್ಕೋಬೇಕು. 10 ರೂಪಾಯಿ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಪ್ರತಿಯೊಂದೂ ಇಲ್ಲಿ ಮುದ್ರಿಸ್ ನಾನಾಗಲಿ ನನ್ನ ಇದರಿಂದ ರೆವಿನ್ಯೂ ಆಫೀಸರ್, ಮ್ಯಾನೇಜರ್ ಯಾರೋ ಒಬ್ಬರು ಸೈನ್ ಹಾಕ್ಬಿಡ್ತೀವಿ. ನೀವು ಅದ್ರ ಪ್ರಕಾರ ಮಾಡ್ಕೋಬೇಕು. ಮತ್ತೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೀನಿ, ನೀವು ಅಡ್ಜಸ್ಟ್ ಮಾಡ್ಕೊಂಡು ನೀವು ತಕ್ಫೀಲ್ಸನ್ ಅಂತೇನಾದರೆ ನಾನು ಕೊಡೋದಿಲ್ಲ. ಮತ್ತೆ ಮೊದಲರಾಜು ಹೋಗ್ತೀನಿ, ಬಹಿರಂಗ ರಾಜು ಅಲ್ಲೇ ಮತ್ತೆ ಇನ್ನೊಂದು ಸರಿ ಮಾಡ್ತೀನಿ. ನಾನು ಬಿಗಿನಿಂಗಲ್ಲಿ ಹೇಳ್ತೀನಿ, ನೀವೇ ಮಾತಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ರೆ ಇದರಲ್ಲಿ ಯಾವುದೇ ಕಾರಣಕ್ಕೂ ಲಾಸ್ ಆಫ್ ರೆವೆನ್ಯೂ ಮಾಡೋಕ್ಕೆ ನಾನು ಬಿಡಲ್ಲ. ನಮ್ಮ ಟಾರ್ಗೆಟ್ ಏನಿದೆ ಅಷ್ಟು ರೀಚ್ ಆಗಿದ್ರೆ ನಾನು ಇನ್ನೊಂದ್ಸರಿ ಹರಾಜು ಮಾಡ್ತೀನಿ. ಜಾಗ ಇಲ್ಲ, ಕುದುರೆಗಿಲ್ಲ, ಕುದುರೆಗಿಲ್ಲ. ಅವ್ರು ಕೇಳಿದ್ರೆ 1 ರೂಪಾಯಿ ಕೊಡಲ್ಲ. ಅವರು ಕೇಳಿದ್ರೆ ನೀರು ಕೇಳ್ತಾರೆ, ನಮ್ಗೆ ಜಾಗ ಕೊಡಿ. ನೀರು ಏನಕ್ಕೆ? ನೀರು ಮತ್ತೆ ನಮ್ಗೆ ಜಾಗ ತೋರಿಸ್ತಾರೆ. ಎಲ್ಲಿ ಕುರಿ ಸಂತೆ ಆಗೋದು? ನಮ್ಮ ಕಾಲೇಜ್. ಆಯ್ತು, ಚೆಕ್ ಮಾಡ್ತೀನಿ. ಅದನ್ನು ಚೆಕ್ ಮಾಡ್ತೀವಿ. ಅಲ್ಲಿ ಏನಾದರೂ ಜಾನುವಾರುಗಳು ಬೇಸಿಗೆ ಇರೋದ್ರಿಂದ ನೀರು ಕೊಡ್ಬೋದಾ ಅಂತ APM ಸರ್ ಹತ್ರ ನಾವು ಮಾತಾಡಿ, ಏನೋ ತೊಟ್ಟಿ ವ್ಯವಸ್ಥೆ ಏನಾದಿದ್ರೆ ನೀರು ಬಿಡಿಸೋಂಥದ್ದು ಟ್ಯಾಂಕರ್ ಮೂಲಕ ನಾವು ಮಾಡಿ, ಜಾನುವಾರುಗಳು ಪ್ರಾಣಿಗಳಲ್ವಾ, ಬಿಡೋಂಥ ವ್ಯವಸ್ಥೆ ಮಾಡಿ. ಈಗ ಬೇರೆ ಸಂತೆಗೆ ಬೇರೆ ಜಾನುವಾರುಗಳ ಇದು ಮಾಡಲಿಕ್ಕೆ ನನ್ನ ಸಚಿವರು ಸರ್ಕಾರದಲ್ಲಿ ನಡೆಸ್ತಾ ಇದ್ದಾರೆ. ನೀವು ಮೋಸ್ಟ್ಲಿ ಶಾರ್ಟ್ಲಿ ಬೇರೆ ಸಂತೆನೇ ಬೇರೆ ಕಡೆ ಹೋಗಿ ಲಾಸ್ಟ್ ಸರಿ ಕರೆಕ್ಟಾ? 2019-20ರಲ್ಲಿ 2,20,000 ಹೋಗಿದೆ. 2020-21 90,000 ಹೋಗಿದೆ. 21-22ರಲ್ಲಿ 1,50,000 ಹೋಗಿದೆ. 22-23ರಲ್ಲಿ 2,85,000 ಹೋಗಿದೆ. ಕಳೆದ ಬಾರಿ 1,50,000 ಹೋಗಿದೆ. ಕರೋನಾ ಇತ್ತು, ಅದನ್ನ ಮೋಸ್ಟ್ಲಿ ಹೋಗಿರ್ಬೋದು. ನಾವು ಅವರೇ ಅಗ್ರಿಗೇಟ್ ತಗೊಂಡ್ರೆ ನಮ್ಮಲ್ಲಿ 2,80,000 ಜಾಸ್ತಿ. ಅದೇ ಈ ಸರಿ ಆಗೋದಿಲ್ಲ. ಯಾವುದೇ ಕಾಯಿಲೆ ಬರಲ್ಲ. ನಾನು ಬಯಸಿದ್ದೀನಿ, ಬರೋದು ಬೇಡ ನಮ್ಮೂರಿಗೆ, ಚೆನ್ನಾಗಿದೆ. ಆಯ್ತಾ? ಸೊ ನೀವು 2,80,000 ಮೇಲ್ಪಟ್ಟೆ ನೀವು ಹೋದ್ರೆ ಮಾತ್ರ ನಾವು ಇದನ್ನ ಅಜಾಜ್ ಹಳೆ ಮಾರುಕಟ್ಟೆ ಮಾತ್ರ ವಸೂಲು ಮಾಡಬೇಕು. ಹರಾಜಿನಲ್ಲಿ ಭಾಗವಹಿಸೋರು ಇವ್ರು ಟೈಮಿಂಗ್ಸ್ ಹೇಳಿದ್ವಿ. ಮುಂಗಡ ನೀವು 75,000 ಕಟ್ಟಿದ್ರೇನಪ್ಪ, ಅವರಿಗೆ ಟೋಕನ್ ಕೊಟ್ಟಿದ್ದೀರಾ? ಆಯ್ತು, ಮುಂಗಡದಲ್ಲಿ ಇದರಲ್ಲಿ ನೀವು ಯಾರು ಹರಾಜಲ್ಲಿ ಕ್ಲಿಯರ್ ಆಗ್ತದೋ ಅವರು ಸ್ಪಾಟೆಲ್ಲ ದುಡ್ಡು ಕಟ್ಟಿ ಹೋಗ್ಬೇಕಾಗ್ತದೆ. ಎರಡನೇದು ಯಾರು ಕಟ್ಟಿಲ್ಲ, ಯಾರು ಹರಾಜಾಗಲಿಲ್ಲ, ಅವ್ರ ಅಮೌಂಟ್ ವಾಪಸ್ ತಗೊಂಡು
ಇನ್ನೊಂದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂದ್ರೆ ಅವಕಾಶ ಕೊಡ್ತೀವಿ. ಇನ್ನೊಂದು ಹರಾಜು ಎದ್ದಿದ್ದಾವಲ್ಲ, ನಾವು ಅದರಲ್ಲೂ ಭಾಗವಹಿಸ್ತೀನಿ ಸರ್ ಅಂತಂದ್ರೆ ಹರಾಜು ಖರೀದಿ ಯಾರು ಆಗಲ್ಲೋ ಅವರಿಗೆ ಅವಕಾಶ ಮಾಡಿಕೊಡ್ತೀವಿ. ಆಗ್ಬೋದಲ್ಲ? ಸರ್ಕಾರ ಸವಾಲು 2,80,00,000, 2,80,000, 2,80,000. ಸೇಪ ಮಾತಾಡ ಹೇಳಿದ್ದೆ ಮಾತಾಡ 2,80,000. 2,80,000 ಸರ್ಕಾರಿ ಸವಾಲು. ಸಂತೋಷ್ 50,000 ಸಂತೋಷ್. ಸರಿ ಅರ್ಥ ಮಾಡಿಲ್ಲ. ಸಂತೋಷ್ 50,000 ಸಂತೋಷ್ 50,000. 10,000 ಕರಿಯಪ್ಪ ಆರಾಧನ 5,000 ಕರೀತೀವಿ. 10,000 ಮಿನಿಮಮ್ ಬಿಟ್ಟು 10,000 ಇಟ್ಟು ಎಲ್ಲ ಒಂದೇ ಕಾರ್ಯ ಆಗೋದು. ಲಕ್ಷ್ಮೀನಲ್ಲಿ ಕರಿ ಚೆನ್ನಾಗಿದೆ ಅಷ್ಟೇ. ಹೇಳಪ್ಪ ನಿಮ್ಮ ಹೆಸರೇನು? ರಾಮಾಂಜಿ. ರಾಮಾಂಜಿ 60,000. ರಾಮಾಂಜಿ 60,000. 70,000. ಸಂತೋಷ್ 70,000. ಕರಿತೀನಿ ಬಿಡ್ರಿ. 70,000. 70,000 ಸಂತೋಷ. 80,000 ರಾಮಾಂಜಿ. ಇಲ್ಲ, ಇಲ್ಲಿ. 80,000 ರಾಮಾಂಜಿ. ಬಿಡ್ರಿ ಅದು ಕೇಳ್ರಿ. 80,000. 90,000 ಸಂತೋಷ. 90,000. 1,00,000. 1,00,000 ರಾಮಾಂಜಿ ಅವರು. 1,10,000. 1,10,000. 1,20,000 ರಾಮಾಂಜಿ ಅವರು. 1,20,000. 1,20,000 ರಾಮಾಂಜಿ ಅವರು ಒಂದ್ಸರಿ. 1,30,000 ಸಂತೋಷ್. 1,30,000. 1,40,000 ರಾಮಾಂಜಿ. 1,40,000. 1,40,000 ಒಂದ್ಸರಿ. ಈ ಸರಿ ಯಾವುದೇ ಬರದ್ರೆ ಚೆನ್ನಾಗಿರುತ್ತೆ. 1,50,000. 1,50,000. 1,60,000. 1,60,000. 1,60,000 ರಾಮಾಂಜಿ ಒಂದ್ಸರಿ. 1,60,000 ರಾಮಾಂಜಿಗೆ ಎರಡು ಸರಿ. 1,70,000. 1,70,000. 1,70,000 ಸಂತೋಷ್. 1,70,000 ಬಿಟ್ಟರೆ ಹೋಗುತ್ತೆ. 1,70,000. 1,70,000. 1,80,000. 1,80,000 ರಾಮಾಂಜಿ. 1,80,000 ಸಂತೋಷ್. 1,80,000. 1,80,000. 1,80,000 ಒಂದ್ಸರಿ. 5,000 ಇಲ್ಲ, 1,000 ಮಿನಿಮಮ್ ಬಿಟ್ಟು. 1,80,000. 1,80,000 ಒಂದ್ಸರಿ. 1,80,000 ಎರಡು ಸರಿ. 1,90,000. 10,000 ಕಡಿಮೆ. 10,000 ಎರಡಕ್ಕೆ. 1,90,000 ಸಂತೋಷ್. 1,90,000. 1,90,000. 2,00,000. 2,00,000. 2,00,000 ಒಂದ್ಸರಿ. 2,00,000 ಎರಡು ಸರಿ. ಬಿಡ್ತೀನಿ. 2,00,000 ಒಂದ್ಸರಿ. 2,80 ಹೋಗಿದೆ ಹಿಂದೆ. 2,80 ಉಸುಲಿನಾಗಿದೆ. ಆಗಿದೆ. ಈಗ ಆಗುತ್ತೆ. 2,00,000 ಒಂದ್ಸರಿ. ಬಿಟ್ರೆ ಹೋಗುತ್ತೆ. 2,00,000. 2,00,000 ಒಂದ್ಸರಿ. ಬಿಟ್ಬಿಡದ. 2,00,000 ಒಂದ್ಸರಿ. 2,00,000 ಎರಡು ಸರಿ. ಬಿಡದ. 2,00,000 ಮೂರು ಸರಿ. ರಾಮಾಂಜಿ ಅವರು ತಗೊಂಡಿದ್ದಾರೆ. ಅವರ ಪ್ರತಿಸ್ಪರ್ಧಿ 1,90,000 ಕರೆದಿದ್ದಾರೆ. ಇಬ್ಬರದು ಸಿಗ್ನೇಚರ್ಸ್ ತಗೊಳ್ಳಿ. ಅವ್ರ ಹತ್ರ ಅಮೌಂಟ್ ಪೇ ಮಾಡಿಸ್ಬೇಡಿ. ನೀವು ನೆಕ್ಸ್ಟ್ ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ? 1,75,000. 1,75,000. 1,000 ಕೂಗೋದಿಲ್ಲ. ಬಿಟ್ಬಿಡ್ತಾರೆ. 10,000. 10,000. ಕರಿಯಪ್ಪ. 20,000. ಅಲೋ ರಾಮಾಂಜಿ 20,000. ರಾಮಾಂಜಿ 20,000. 30,000. 30,000. 40,000. 50,000. 60,000. 60,000. 70,000. 80,000. 80,000. 80,000 ರಾಮಾಂಜಿ. 90,000 ಸಂತೋಷ್. 90,000. 1,00,000. 1,00,000. 1,00,000. 1,00,000 ರಾಮಾಂಜಿ. 1,00,000. ಹೋದ್ಸರಿ 1,55,000 ರೂಪಾಯಿ ಗಂಟೆ ಕೊಟ್ಟರೆ ಕೊಡಲ್ಲ. 160 ಹೋಗ್ತೀವಿ ಜನ ಮತ್ತೆ ಖರ್ಚಾರ. 1,00,000.
ಬರಲ್ಲ ಅಂತ ಬೇಡ, ಗೌರ್ಮೆಂಟ್ ನಾವು ರೆಸ್ಪಾನ್ಸ್ ಮಾಡ್ತೀವಿ. 1 ಲಕ್ಷ ಯಾರು ಬಂದಿದ್ದು ಲಾಸ್ಟ್ ಬಿಟ್ಟು? 1 ಲಕ್ಷ 1 ಲಕ್ಷ 1 ಲಕ್ಷ 10 ಸಾವಿರ 1 ಲಕ್ಷ 10 ಸಾವಿರ 1 ಲಕ್ಷ 20 ಸಾವಿರ 1 ಲಕ್ಷ 20 ಸಾವಿರ ರಾಮಾಂಜರ್ 1 ಲಕ್ಷ 20 ಸಾವಿರ 1 ಲಕ್ಷ 20 ಸಾವಿರ 1 ಲಕ್ಷ 20 ಸಾವಿರ ಸಂತೋಷ್ ಹೇಳ್ತೀರಾ? 1 ಲಕ್ಷ 20 ಸಾವಿರ 1 ಲಕ್ಷ 30 ಸಾವಿರ ನಾನು 55 ಕಟ್ಟೋ ಮತ್ತೆ ಕೊಡೋದಿಲ್ಲ, ಕ್ಯಾನ್ಸಲ್ ಮಾಡ್ತೀವಿ. ಮತ್ತೆ ಬರೋಣ 30 ಸಾವಿರ 1 ಲಕ್ಷ 40 ಸಾವಿರ 1 ಲಕ್ಷ 40 ಸಾವಿರ 1 ಲಕ್ಷ 40 ಸಾವಿರ 1 ಲಕ್ಷ 40 ಸಾವಿರ 1 ಲಕ್ಷ 50 ಸಾವಿರ 1 ಲಕ್ಷ 60 ಸಾವಿರ 1 ಲಕ್ಷ 60 ಸಾವಿರ ರಾಮಾಂಜೆ 1 ಲಕ್ಷ 60 ಸಾವಿರ 1 ಲಕ್ಷ 60 ಸಾವಿರ 1 ಲಕ್ಷ 60 ಸಾವಿರ ರಾಮಾಂಜರ್ 1 ಲಕ್ಷ 60 ಸಾವಿರ ಒಂದ್ಸರಿ 1 ಲಕ್ಷ 60 ಸಾವಿರ ಎರಡು ಸರಿ 1 ಲಕ್ಷ 60 ಸಾವಿರ ಮೂರು ಸರಿ ಬಿಟ್ಬೇಡ ಬೇಡ. ಹೋದ ಸರಿಗಿಂತ 5 ಸಾವಿರ ಜಾಸ್ತಿ ಆಗಿದೆ, ಬಿಡ್ತಾ ಇದೆ. ಈಗ ಒಪ್ಪಿದ್ದೀರ ಅಂತ ಹೇಳಿದ್ದೀನಿ, ನೀವು ಇದನ್ನ ಒಪ್ಕೊಂಡಿದ್ರ ಇನ್ನೊಂದ್ಸರಿ ಬೇಕಾದ್ರೆ 5% ಅಂತಿಮ ಬಿಡು 1 ಲಕ್ಷ 70 ಸಾವಿರ ಲಾಸ್ಟ್ ಇಯರ್ 50 ಸಾವಿರ ಚಂದ್ರಶೇಖರ್ 50 ಸಾವಿರ ಚಂದ್ರಶೇಖರ್ 50 ಸಾವಿರ 50 ಸಾವಿರ 10 ಸಾವಿರ ಬಿಟ್ಟು 60 ಸಾವಿರ ಏನ್ ಹೆಸರು? ಮಂಜುನಾಥ್ 60 ಸಾವಿರ 60 ಸಾವಿರ 70 ಸಾವಿರ ಪಾರ್ಟಿಸಿಪೇಟ್ ಮಾಡ್ಬೇಕು ನೀವು ಒಂದ್ಸರಿ ಅದು 70 ಸಾವಿರ 70 ಸಾವಿರ 70 ಸಾವಿರ 80 ಸಾವಿರ ಏನ್ ಹೆಸರು? ಬಾಲಾಜಿ 80 ಸಾವಿರ 80 ಸಾವಿರ 80 ಸಾವಿರ 80 ಸಾವಿರ 80 ಸಾವಿರ 80 ಸಾವಿರ ಒಂದ್ಸರಿ ಬರೋದು ಬರೀತೀವಿ. 80 ಸಾವಿರ 90 ಸಾವಿರ 90 ಸಾವಿರ ಏನ್ ಹೆಸರು? ಮಂಜುನಾಥ್ 90 ಸಾವಿರ 90 ಸಾವಿರ 90 ಸಾವಿರ 90 ಸಾವಿರ ಬರುವಂತಿಲ್ವಲ್ಲಪ್ಪ 90 ಸಾವಿರ 90 ಸಾವಿರ 90 ಸಾವಿರ ಚಂದ್ರಶೇಖರ್ 90 ಸಾವಿರ 90 ಸಾವಿರ 1 ಲಕ್ಷ 1 ಲಕ್ಷ 1 ಲಕ್ಷ ಚಂದ್ರಶೇಖರ್ 1 ಲಕ್ಷ 1 ಲಕ್ಷ ಚಂದ್ರಶೇಖರ್ 1 ಲಕ್ಷ ಚಂದ್ರಶೇಖರ್ 1 ಲಕ್ಷ ಬರೋರ ಬರೆಯಪ್ಪ. ಇಲ್ಲ ಹೋದ ವರ್ಷ ಅಗ್ರಿಗೇಟ್ ನಮ್ಮ ಸರಿ ಪಾರ್ಟಿಸಿಪೇಟ್ ಮಾಡಿ 1 ಲಕ್ಷ 2 ಸರಿ ಇನ್ನೊಂದ್ಸರಿ ಇನ್ನೊಂದ್ಸರಿ ಕರೀದೆ 5 ಬಿಟ್ಟು 1 ಸಾವಿರ ಬಿಡಿ 1 ಲಕ್ಷ 10 ಸಾವಿರ 2 ಸರಿ ಮಂಜುನಾಥ್ 1 ಲಕ್ಷ 10 ಸಾವಿರ 2 ಸರಿ 1 ಲಕ್ಷ 10 ಸಾವಿರ 3 ಸರಿ ಮಂಜುನಾಥ್ ಬಿಟ್ಟಿದ್ವಿ.